ನಿಮ್ಮ ಪಾರಿವಾಳಗಳು ಬ್ರೀಡಿಂಗ್ ಮಾಡಿ ಮಾಡಿ ವೀಕ್ ಆಗ್ತಾ ಇದೆಯಾ? ಹಾಗಾದರೆ ಈ ವಿಡಿಯೋ ನೋಡಿ. ಹಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವಿಡಿಯೋ. ಇವತ್ತಿನ ಟಾಪಿಕ್ ಅಂತ ಏನು ಹೇಳಿದ್ರೆ, ನಾವು ಗಂಡು ಹೆಣ್ಣ ಜೊತೆ ಹಾಕಿರ್ತೀವಿ, ಜೊತೆ ಆಗಿರುತ್ತೆ, ಆಲ್ರೆಡಿ ಮರಿ ಕೂಡ ಮಾಡಿರುತ್ತೆ. ಮರಿ ಮಾಡಾಗಿ ಮತ್ತೆ ಮರಿಗಳೆಲ್ಲ ದೊಡ್ಡದಾದ್ಮೇಲೂ ಕೂಡ ಅವು ಮತ್ತೆ ಮೊಟ್ಟೆ ಇಡೋದಕ್ಕೆ ತುಂಬ ಟೈಮ್ ತಗೊಳುತ್ತೆ. ಏನು ಇದಕ್ಕೆ ರೀಸನ್ ಅಂತ ಹೇಳಿದ್ರೆ, ನಾವು ಬ್ಯಾಕ್ ಟು ಬ್ಯಾಕ್ ಅವುಗಳನ್ನ ನಾವು ಬರೀ ಬ್ರೀಡಿಂಗೇ ಯೂಸ್ ಮಾಡಬಾರ್ದು. ಯಾವುದೇ ಕಾರಣಕ್ಕೂ ಕೂಡ ನಾವು ಬ್ರೀಡಿಂಗೇ ಯೂಸ್ ಮಾಡ್ತಾ ಇರಬಾರ್ದು. ರೆಗ್ಯುಲರ್ ಆಗಿ ಒಂದು ಜೊತೆ ಮರಿ ಮಾಡಿದ್ಮೇಲೆ ಮಿನಿಮಮ್ ಒಂದು 20 to 30 ಡೇಸ್ ಇಲ್ಲ 1 ಮಂತು ಅಷ್ಟಾದರೂ ಮಿನಿಮಮ್ ಗ್ಯಾಪ್ ಇರಬೇಕು. ಸೊ ನಾವು ಬ್ಯಾಕ್ ಟು ಬ್ಯಾಕ್ ಅದು ಮೊಟ್ಟೆ ಇಟ್ಟು ಮರಿ ಮಾಡಿದ ತಕ್ಷಣ, ಫಾರ್ ಎಕ್ಸಾಂಪಲ್ ಒಂದು ಜೊತೆ ಮರಿ ಮಾಡುತ್ತಾ ಅಂತ ಹೇಳಿದ್ರೆ ಒಂದು 18ರಿಂದ 21 ದಿನದೊಳಗಡೆ ಮೊಟ್ಟೆ ಮರಿ ಆಗಿಬಿಡುತ್ತೆ. ಮತ್ತೆ ಆ ಮೊಟ್ಟೆ ಮರಿ ಆದಮೇಲೆ ಇನ್ನೊಂದು ವಾರ 15 ದಿನದಷ್ಟರಲ್ಲಿ ಮತ್ತೆ ಮೊಟ್ಟೆ ಇಟ್ಬಿಡುತ್ತೆ. ಈ ಥರ ಮಾಡಿ ಮಾಡಿ ಏನಾಗುತ್ತೆ, ತಾಯಕ್ಕೆ ಅಂತೂ ತುಂಬ ವೀಕ್ ಆಗಿಬಿಡುತ್ತೆ. ಗಂಡು ಕೂಡ ಏನಾಗುತ್ತೆ ಅಂತ ಹೇಳಿದ್ರೆ, ಗಂಡಿಗೆ ಒಂದು ಮಸ್ತಿ ಅನ್ನೋದು ಹೊಟ್ಟೋಗ್ಬಿಟ್ಟಿರುತ್ತೆ. ಸೊ ಈ ಥರ ಆದಾಗ ಏನಾಗುತ್ತೆ, ಸೊ ಹೆಣ್ಣು ಗಂಡ ಹತ್ರ ಓಡಿ ಓಡಿ ಹೋಗ್ತಾ ಇರುತ್ತೆ. ಬಟ್ ಏನಂತ ಹೇಳಿದ್ರೆ ಗಂಡು ಅದನ್ನು ಕ್ರಾಸಿಂಗ್ ಮಾಡೋದಕ್ಕೆ ಹೋಗೋದೇ ಇಲ್ಲ. ಯಾಕೆಂತ ಹೇಳಿದ್ರೆ ಅದು ಮಸ್ತಿಲಿ ಇರೋದಿಲ್ಲ. ಸೊ ನಾವು ಹಕ್ಕಿಗಳಿಗೆ ಮಸ್ತಿ ಬರ್ಬೇಕಂತ ಅಂದರೆ ಏನು ಮಾಡಬೇಕಂದ್ರೆ, ಅದು ಎರಡಕ್ಕೂ ಕೂಡ ಅಷ್ಟೇ, ಒಂದು ಜೊತೆ ಮರಿ ಆದಮೇಲೆ ಸೊ ಅದು ಮರಿ ದೊಡ್ಡದಾಗೋವರೆಗೂ ಜೊತೆ ಒಂದು ವಾರ 15 ದಿನ ಅದಕ್ಕೆ ನಾವು ಒಳ್ಳೆ ಊಟ ಕೊಡಬೇಕು. ದೂರ ಮಾಡಿಲ್ಲ ಅಂದ್ರೂ ಒಳ್ಳೆ ಊಟ ಅಂದರೆ ಕಡಲೆಕಾಳಾಗಿರ್ಬೋದು, ಹೆಸ್ರು ಕಾಳಾಗಿರ್ಬೋದು. ಮತ್ತು ಮೇಜರಾಗಿ ಹೆಸ್ರು ಕಾಳು ಕೊಡೋದ್ರಿಂದ ಚೆನ್ನಾಗಿ ಮಸ್ತಿಗೆ ಬರುತ್ತೆ. ಒಂದು 15 ದಿನ ನೀವು ಇದನ್ನು ಕೊಟ್ಕೊಂಡ್ರೆ ಆರಾಮಾಗಿ ಗಂಡು ಹೆಣ್ಣು ಎರಡೂ ಮಸ್ತಿಗೆ ಬಂದರೆ ಮಾತ್ರನೇ ಒಳ್ಳೆ ಮೊಟ್ಟೆಗಳು ಬರುತ್ತೆ. ಇಲ್ಲ ಬರೀ ಹೆಣ್ಣು ಮಾತ್ರ ಮಸ್ತಿಲಿದ್ರೂ ಆಗೋದಿಲ್ಲ, ಗಂಡು ಮಾತ್ರ ಮಸ್ತಿಲಿದ್ರೂ ಆಗೋದಿಲ್ಲ. ಸೊ ನನ್ನ ಒಂದು ಈ ಜೊತೆ ಇದೆ ನೋಡಿ. ಸೊ ಇದು ತಾಮ್ರಲ್ಲು ಮತ್ತು ಇನ್ನೊಂದು ಇದ್ರ ಜೊತೆಯಲ್ಲಿದೆ. ಇದ್ರ ಜೊತೆ ಗಂಡು ಅಷ್ಟು ಮಸ್ತಿಲಿಲ್ಲ, ಹೆಣ್ಣು ಮಸ್ತಿಲಿದೆ. ಅದಕ್ಕೋಸ್ಕರ ಇದು ಒಂದು 10 ದಿನದಿಂದ ಕ್ರಾಸಿಂಗ್ ಮಾಡ್ತಾ ಇದೆ. ಬಟ್ ಆದರೂ ಕೂಡ ಇನ್ನೂ ಸ್ಟಿಲ್ ಮೊಟ್ಟೆ ಇಟ್ಟಿಲ್ಲ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹೊಸದಾಗಿ ನೋಡ್ತಾ ಇದ್ರೆ ನನ್ನ ಅಕೌಂಟ್ನ ಫಾಲೋ ಮಾಡ್ಕೊಳ್ಳಿ. ನೀವೆಲ್ಲ ಎಷ್ಟು ದಿನಕ್ಕೆ ಒಂದ್ಸಲಿ ಬ್ರೀಡಿಂಗ್ ಮಾಡಿಸ್ತೀರಾ ಅಂತೇಳಿ ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫ್ರೆಂಡ್ಸ್. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಬಾಯ್.